ಮಳೆಯ ಕಾಲದಲ್ಲಿ ಸಂಭವಿಸುವ ಆಘಾತಗಳ ಅನಾಹುತ ಅಣುಕು ಪ್ರದರ್ಶನವನ್ನು ತುಮಕೂರು ನಗರದಲ್ಲಿ ಎಸ್ಮಾಲ್ ಬಳಿಯ ಕೋಡಿ ಹಳ್ಳದಲ್ಲಿ ನಡೆಸಲಾಯಿತು. ಶುಕ್ರವಾರ ಸಂಜೆಯಲ್ಲಿ ಈ ಅಣುಕು ಪ್ರದರ್ಶನವನ್ನು ಅಗ್ನಿಶಾಮಕ ಠಾಣೆ ಮತ್ತು ಮಹಾನಗರ ಪಾಲಿಕೆ ಸಿಬ್ಬಂದಿ ಜಂಟಿ ಕಾರ್ಯಾಚರಣೆ ನಡೆಸಿದರು. ಮಳೆಯ ನೀರಿನ ಪ್ರವಾಹದ ಸಮಯದಲ್ಲಿ ಸಂಭವಿಸುವಂತಹ ಆಘಾತಕ್ಕೆ ಸಿಲುಕಿದ ಜನರನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಎಂಬುದರ ಬಗ್ಗೆ ಪ್ರದರ್ಶಿಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಪಾಲಿಕೆ ಆಯುಕ್ತ ಬಿ.ವಿ. ಅಶ್ವಿಜಾ ಹಾಗೂ ಕಾರ್ಯಪಾಲಕ ಎಂಜಿನಿಯರ್ ವಿಭಾಗದ ವಿನಯ್, ಹರೀಶ್ ರಾಮ್ ಹಾಗೂ ಕಚೇರಿ ಸಿಬ್ಬಂದಿಗಳು ಅಣುಕು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ವಿ. ಅಶೋಕ್ ವೆಂಕಟ್ ಅವರು ತುಂಬಾ ಕಿರಿದಾದ ಜಾಗದಲ್ಲಿ ನಿಂತು ಅಣುಕು ಪ್ರದರ್ಶನದ ವೀಕ್ಷಣೆ ಮಾಡಿ ಅಲ್ಲಿನ ಕೊಳಗೇರಿ ನಿವಾಸಿಗಳಿಗೆ ಮಳೆ ಪ್ರವಾಹ ಹೆಚ್ಚಾದರೆ ಯಾವ ರೀತಿ ರಕ್ಷಣೆ ಮಾಡಿಕೊಳ್ಳಬೇಕು ಎಂಬುದರ ನಂತರ ಯಾರಿಗೆ ದೂರವಾಣಿ ಕರೆ ಮಾಡಬೇಕು ಎಂಬುದನ್ನು ತಿಳಿಸಿ ಹೇಳಿದರು. ಈ ವೇಳೆ ಪಾಲಿಕೆ ಆಯುಕ್ತೆ ಅಶ್ವಿಜಾ ಹಾಗೂ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವರು ಮಾಧ್ಯಮದವರೊಂದಿಗೆ ಮಾತನಾಡಿದರು. ಯಾವ ನಂಬರ್ ಕಾಲ್ ಮಾಡಬೇಕು? 101. ಅದೇ ನಮ್ಮದು ಕೂಡ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ 24/7 ಇದೆ ಅಲ್ಲಮ್ಮ. 112 ಕಟ್ಟರು ನಮಗೆ ಸಾಕಾಗ್ತದೆ. ಪೊಲೀಸ್ ಕಂಟ್ರೋಲಿಗೆ ಕೊಟ್ಟರು ಅವ್ರು ನಮಗೆ ಸ್ಟಾರ್ಟ್ ಮಾಡಿ.
ಶಿಫ್ಟ್ ಮಾಡೋದಷ್ಟೇ ಬಾಕಿ ಇದೆ ಮೇಡಮ್. ಇನ್ನು ಯಾರೂ ಇಲ್ಲ ಮೇಡಮ್ ಮನೆಯಲ್ಲಿ ಇನ್ನು ಯಾರೂ ಇಲ್ಲ ಮೇಡಮ್, ಸೇಫ್ ಇದ್ದಾರೆ. ಬ್ಲಡ್ ಕಡಿಮೆ ಆಗೋವರೆಗೂ ಇಲ್ಲಿ ಯಾರೂ ಬರದಾಗಿ ನೋಡ್ಕೋಬೇಕಾಗ್ತದೆ. ಹಿಂಗೆ ನಡಿಬೇಕು ಕಾಲೇಜ್ ಹಾಂ ಮೇಡಮ್, ಅಂದರೆ ಈ ಫ್ಲಡ್ ಟೈಮಲ್ಲಿ ನೀರಂದರೆ ಹರಿಯೋ ನೀರಲ್ಲಿ ನಾವು ಯಾವತ್ತೂ ಕಾಲನ್ನು ಎತ್ತಿ ನಡಿಬಾರ್ದು. ಒಂದು ಕಾಲನ್ನು ಎತ್ತಿದರೆ ಅದು ನಮ್ಮನ್ನು ಪುಷ್ ಮಾಡುತ್ತೆ ಮೇಡಮ್. ಯಾವತ್ತು ನಾವು ಮೂನ್ ವಾಟರ್ ಕಾಲನ್ನು ಜರುಗಿಸೋದ್ರಿಂದ ಎರಡೂ ಕಾಲು ಗ್ರಿಪ್ ಸಿಗುತ್ತೆ. ಆಗ ನಾವು ಬೀಳೋ ಚಾನ್ಸಸ್ ಕಡಿಮೆ ಇರುತ್ತೆ ಹರಿಯೋ ನೀರಲ್ಲಿ ಒಂದು ಮೇಡಮ್. ಆಮೇಲೆ ಹ್ಯೂಮನ್ ಚೈನ್ ಮಾಡ್ಬೇಕು ಮೇಡಮ್. ರೋಪ್ ಇಲ್ಲ ಅಂದರೆ ರೋಪ್ ಇದ್ದರೆ ರೋಪನ್ನು ಹಿಡ್ಕೊಂಡು ನಾವು ಮೂವ್ ಮಾಡಬೇಕು ಮೇಡಮ್. ರೋಪ್ ಇಲ್ಲ ಅಂತಂದರೆ ನಾವು 4-6 ಜನ ಇದ್ದೀವಿ ಅಂದರೆ ಹ್ಯಾಂಡ್ ಟು ಹ್ಯಾಂಡ್ ಕೊಟ್ಬಿಟ್ಟು ಹ್ಯೂಮನ್ ಚೈನ್ ಮಾಡಿಕೊಂಡ್ರೆ ಸೇಫ್ ಆಗಿರ್ತೀವಿ ಮೇಡಮ್. ಯಾಕಂದರೆ 10 ಜನದ ಫೋರ್ಸು ನೀರಿಗೆ ಆಪೋಸಿಟ್ ಆಗಿ ನಾವು ವರ್ಕ್ ಮಾಡ್ಬೋದು ಮೇಡಮ್. ಅರ್ಥ ಆಗ್ತದೆ. ಏನು ಹ್ಯೂಮನ್ ಚೈನ್ ಅಂದರೆ ಹೆಂಗೆ ಮಾಡ್ತೀರಾ ತೋರಿಸಿ ನಮಗೆ ಹೋಗಿ. ಕೂರು ಮಹಾನಗರ ಪಾಲಿಕೆಯಲ್ಲಿ ನಮ್ಮ ಆಯುಕ್ತರು ಒಂದು ಮಾಕ್ ಡ್ರಿಲ್ ಅನ್ನು ಏರ್ಪಾಡು ಮಾಡಿದ್ದಾರೆ. 2021ರಲ್ಲಿ ಇಲ್ಲಿ ಒಂದು ಕೋಡಿ ಬಿದ್ದು ಒಂದು ಫ್ಲಡ್ಡಿಂಗ್ ಆಗಿದೆ. ಈ ಏರಿಯಾದಲ್ಲಿ ಒಂದು 21 ಮನೆಗಳಿದೆ. ಸೊ ಹಂಗಾಗಿ ಇವತ್ತು ಫೈರ್ ಡಿಪಾರ್ಟ್ಮೆಂಟ್ ಅವರು ಬಂದು ಒಂದು ಮಾಕ್ ಡ್ರಿಲ್ ಅನ್ನು ಮಾಡಿದ್ದಾರೆ. ಹೇಗೆ ಅವರಿಗೆ ಎಮರ್ಜೆನ್ಸಿ ಅನೌನ್ಸ್ಮೆಂಟ್ ಆಗುತ್ತೆ, ಯಾವ ನಂಬರ್ ಕಾಲ್ ಮಾಡಬೇಕು, ಫ್ಲಡ್ಡಿಂಗ್ ಇದ್ದಾಗ ಹೇಗೆ ನಡ್ಕೊಂಡು ಬರಬೇಕು, ಹ್ಯೂಮನ್ ಚೈನ್ ಹೆಂಗೆ ಇಟ್ಕೋಬೇಕು ಅಂತ ಎಲ್ಲ ಅವರು ಹೇಳ್ಕೊಟ್ಟಿದ್ದಾರೆ. ಈಗ ನಮಗೆ ಮಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದೆ. ಪ್ರತಿದಿನವೂ ಸತತವಾಗಿ ಮಳೆ ಬರ್ತಾ ಇದೆ. ಮತ್ತು ನಮ್ಮ ಪಕ್ಕದ ರಾಜ್ಯದಲ್ಲಿ ಕೂಡ ಒಂದು ಪ್ರವಾಹ ಕೂಡ ಆಗಿದೆ ಮಲೆನಾಡಲ್ಲಿ. ಸೊ ಆ ಒಂದು ದೃಷ್ಟಿಯಿಂದ ನಾವು ಏನೇನು ಮುನ್ನೆಚ್ಚರಿಕೆ ತಗೋಬೇಕು ಅದನ್ನು ಹೇಳ್ತಾ ಇದ್ದೀವಿ. ಈಗಾಗಲೇ ನಮ್ಮ ಜಿಲ್ಲೆ ಒಳಗೆ ಏನು ಒಂದು 370 ಎಮ್ಮೈ ಕೆರೆಗಳಿದೆ. ಆ ಕೆರೆ ಅಚ್ಚುಕಟ್ಟಲ್ಲಿ ಯಾರ್ಯಾರು ಈಗ ವಾಸ ಇದ್ದಾರೆ ಅವರಿಗೆಲ್ಲ ಸ್ವಲ್ಪ ಸ್ಥಳಾಂತರ ಮಾಡಲಿಕ್ಕೆ ತಹಸೀಲ್ದಾರ್ಗಳಿಗೆ ಆದೇಶ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಕಾರ್ಪೊರೇಷನಲ್ಲಿ ಕೂಡ ಇವತ್ತು ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ SP ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದರು. ಸೊ ಈಗ ಜನರಿಗೆ ನಾವು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮಗೆ ಏನಾದರೂ ಅಲರ್ಟ್ಸ್ IMDಯಿಂದ ಬಂದರೆ ನಾವು ಇಮಿಡಿಯೇಟಾಗಿ ನಿಮಗೆ ತಿಳಿಸ್ತೀವಿ. ಇಲ್ಲದೆ ನಿಮಗೆ ಒಂದು ಎಮರ್ಜೆನ್ಸಿಯಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಂತ ಹೇಳಿದ್ರೆ ನಮ್ಮದು ಸ್ಮಾರ್ಟ್ ಸಿಟಿದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಇದೆ. 24/7 ಆ ಕಮಾಂಡ್ ಸೆಂಟರ್ ಕೆಲಸ ಆಗುತ್ತೆ. ಆ ನಂಬರ್ ಬಂದು 7304975519 730-49-755119. ಸೊ ಈ ನಂಬರ್ಗೆ ನಾವು ಕಾಲ್ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮ್ಮದು ಫೈರ್ ಡಿಪಾರ್ಟ್ಮೆಂಟ್ 101 ಇದಕ್ಕೆ ಕಾಲ್ ಮಾಡಿದರೆ ಮೊಬೈಲಿಂದ ಕಾಲ್ ಮಾಡ್ಬೋದು, ಲ್ಯಾಂಡ್ಲೈನಿಂದ ಕಾಲ್ ಮಾಡ್ಬೋದು. ನಾವು ಇಮಿಡಿಯೇಟ್ ಬಂದು ನಾವು ಏನು ರೆಸ್ಕ್ಯೂ ಆಪರೇಷನು ಅವ್ರಿಗೆ ಏನು ಹೆಲ್ಪ್ ಬೇಕಾಗುತ್ತೆ ಅದನ್ನು ನಾವು ಮಾಡ್ತೀವಿ ಮಾತಾಡ್ತೀವಿ. ಸೊ ಈಗ ಜಿಲ್ಲಾಡಳಿತ, ಪೊಲೀಸ್ ಅವರು, ರೆಸ್ಕಾಂ ಅವರು ಮತ್ತು ಎಲ್ಲ ನಗರ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತ್, ನಾವು ಎಲ್ಲರೂ ಕೂಡ ಒಂದು ಮೈಕ್ರೋ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಈಗ ಯಾರ್ಯಾರು ಡೈವರ್ಸ್ ಇದ್ದಾರೆ ನಮ್ಮ ಜಿಲ್ಲೆ ಒಳಗಡೆ ಅದು ನಮ್ಮ ಹತ್ರ ಪಟ್ಟಿ ಇದೆ, ಅವ್ರದ್ದು ನಂಬರ್ ಇದೆ. ಎಲ್ಲಿ ನಮಗೆ JCBಗಳು ಬೇಕು ಅಲ್ಲಿ JCB ಲಿಸ್ಟ್ ಕೂಡ ನಾವು ಇಟ್ಕೊಂಡಿದ್ದೀವಿ. ಬೆಸ್ಕಾಂ ಅವರು ಕೂಡ ಎಲ್ಲ ಸಿದ್ಧತೆಯನ್ನು ನಾವು ಮಾಡಿಕೊಂಡು ರೆಡಿ ಇದ್ದೀವಿ ಅನ್ನೋ ಮಾತನ್ನು ನಮ್ಮ ಜನರಿಗೆ ಹೇಳ್ತೀವಿ. ಸೊ ಜನರಲ್ಲಿ ಏನೂ ಆತಂಕ ಬೇಡ. ಎಮರ್ಜೆನ್ಸಿ ಇದ್ದರೆ ಇಮಿಡಿಯೇಟ್ ನಾವು ಹೇಳಿರುವ ನಂಬರ್ಗೆ ನಾವು ಕಾಲ್ ಮಾಡಿದರೆ ನಮ್ಮ ಜಿಲ್ಲಾಡಳಿತ ಸ್ಪಂದಿಸ್ತೀವಿ ಅನ್ನೋ ಮಾತನ್ನು ನಾನು ಹೇಳ್ತೀನಿ. ಇವತ್ತು ಈ ಒಂದು ಮಾಕ್ ಡ್ರಿಲ್ಲನ್ನು ಮಾಡಿರುವ ನಮ್ಮ ಫೈರ್ ಡಿಪಾರ್ಟ್ಮೆಂಟು ಮತ್ತು ನಮ್ಮ ಕಾರ್ಪೊರೇಷನ್, ತುಮಕೂರು ಸಿಟಿ ಕಾರ್ಪೊರೇಷನ್ ಅವರು ಕೂಡ ಅಭಿನಂದನೆ. 2021ನಲ್ಲಿ ಏನು ಫ್ಲಾಶ್ ಫ್ಲಡ್ಸ್ ಥರ ಬಂದಿತ್ತು. ಒಂದು ಇಲ್ಲಿ ಕೋಡಿಹಳ್ಳ, ನಮ್ಮ ಅಮ್ಮಣಿಕೆರೆ ಬ್ರೀಚ್ ಆಗಿ, ಸೊ ಇಲ್ಲಿ ಕೋಡಿಹಳ್ಳದಲ್ಲಿ ಏನು 21 ಮನೆಗಳಿದ್ದಾವೆ ಅಲ್ಲಿಗೆ ನುಗ್ಗಿತ್ತು. ಇದಾದಮೇಲೆ ಅಕ್ಕ ತಂಗಿ ಕೆರೆ ಹತ್ರ ಅಲ್ಲಿ ಭಾರತಿ ನಗರ ಅಲ್ಲೊಂದಿದೆ. ಸೊ ಅಲ್ಲಿನೂ ಆ ಲೇಕ್ ಸ್ವಲ್ಪ ಓವರ್ಫ್ಲೋ ಆಗಿ ಮನೆಗಳಿಗೆ ನುಗ್ಗಿತ್ತು. ಬಟ್ ಈ ಸಲ ನಾವು ಅಕ್ಕ ತಂಗಿ ಕೆರೆಯಲ್ಲಿ ಡ್ರೈನ್ಸ್ ಹಾಕಿದ್ದೀವಿ. ಸೊ ಅಲ್ಲಿ ಏನೇ ಓವರ್ಫ್ಲೋ ಆದ್ರೂ ನೆಟ್ವರ್ಕ್ ಮುಖಾಂತರ ಹೋಗುತ್ತೆ ಡ್ರೈನಿಗೆ, ಅಲ್ಲೇನು ಸಮಸ್ಯೆ ಇಲ್ಲ. ಇವಾಗ ಸಮಸ್ಯೆ ಇರೋದು ಇಲ್ಲಿ ಮಾತ್ರನೇ. ಇವಾಗ ನಾವು ನಮ್ಮ ಸಿಟಿಯಲ್ಲಿ ಒಂದು ಬೋಟ್ ಇದೆ ಮತ್ತು 8 ಸ್ವಿಮ್ಮರ್ಸ್ ಇದ್ದಾರೆ. ಸೊ ಏನೇ ಅಪಾಯ ಬಂದ್ರೂ ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡೋಕ್ಕೆ ನಾವೆಲ್ಲರೂ ಸಿದ್ಧವಾಗಿದ್ದೀವಿ. ಜಿಲ್ಲಾಡಳಿತದಿಂದ ತುಂಬ ಸಪೋರ್ಟ್ ಇದೆ. ಆ್ಯಂಡ್ ಇವಾಗಲೇ ತಾನೇ ಕಂಟ್ರೋಲ್ ರೂಮ್ ನಂಬರು ಸಹ ನಮ್ಮ ತುಮಕೂರು ಸ್ಮಾರ್ಟ್ ಸಿಟಿ ಕಂಟ್ರೋಲ್ ರೂಮ್ ನಂಬರ್ ಇದೆ. ಆ್ಯಂಡ್ ಏನಾದರೂ ಅನೌನ್ಸ್ಮೆಂಟ್ ಮಾಡಬೇಕಂದ್ರೂ ನಮ್ಮ ಸ್ಮಾರ್ಟ್ ಸಿಟಿದು ಅನೌನ್ಸ್ಮೆಂಟ್ಸ್ ಸಿಟಿ ಎಲ್ಲ ಕಡೆ ಇದೆ. ಸೊ ಅನೌನ್ಸ್ಮೆಂಟ್ ಮುಖಾಂತರ ನಾವು ಏನಾದರೂ ಅಲರ್ಟ್ ಆದರೆ ನಾವು ಮಾಡ್ಬೋದು.
ಮೇಡಮ್ 2021 ಇದೇ ರೀತಿ ಫ್ಲಡ್ ಆಗಿತ್ತು. ಅಂದರೆ ಆ ಟೈಮಲ್ಲಿ ರಾಜಕಾಲುವೆಗಳು ಬ್ಲಾಕ್ ಆಗಿದ್ದು ಮತ್ತು ಅಲ್ಲಲ್ಲಿ ಸ್ವಲ್ಪ ಒತ್ತುವರಿ ಆಗಿತ್ತು. ಅದಕ್ಕೋಸ್ಕರ ಟೌನ್ ಆಲ್ಮೋಸ್ಟ್ ಎಲ್ಲ ಬ್ಲಾಕ್ ಆಗಿತ್ತು. ಈಗೇನಾದ್ರು ಆ ಥರದ್ದು ಏನಾದ್ರು ಕ್ಲಿಯರ್ ಸರ್ ಪ್ರೀ ಮಾನ್ಸೂನ್ ಈವೆಂಟ್ಸ್ ಅಂತಲೇ ನಾವೆಲ್ಲ ರಾಜಕಾಲುವೆಗಳು ಮತ್ತು ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ ಎಲ್ಲೆಲ್ಲಿ ಚಿಕ್ಕ ಚಿಕ್ಕ ಇರ್ತವೆ ಎಲ್ಲನೂ ಕ್ಲೀನ್ ಮಾಡಿಸಿದ್ವಿ. ಇಲ್ಲಿನೇ ನೀವು ನೋಡ್ಬೋದು A1 ಬಿಲಾಲ್ ಹೋಟೆಲ್ ಇದೆ, ಅದ್ರ ಮುಂದ್ಗಡೆನೇ ಒಂದು ಎನ್ಕ್ರೋಚ್ಮೆಂಟ್ ಆಗಿತ್ತು, ಅದನ್ನು ಸಹ ನಾವು ಡೆಮಾಲಿಷ್ ಮಾಡಿದ್ವಿ. ಇದೇ ರೀತಿಯಲ್ಲಿ ವಾರ್ಡ್ಸ್ಗಳಲ್ಲಿ ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿತ್ತು ನಮ್ಮ ರಾಜಕಾಲುವೆಯಲ್ಲಿ ಮೋಸ್ಟ್ ಆಫ್ ದೆಮ್ ನಾವು ಕ್ಲಿಯರ್ ಮಾಡಿದ್ವಿ. ಈ ಸಲ ನೀವು ತಾವು ನೋಡಿರ್ಬೋದು ಸಿಟಿಯಲ್ಲಿ ಸಲೀಸವಾಗಿ ನೀರು ಎಲ್ಲ ಕಡೆ ಹೋಗ್ತಾ ಇದೆ. ಏನೋ ಒಂದೆರಡು ಕಡೆ ನಿಂತ್ಕೊಂಡ್ರೂ ಮ್ಯಾಕ್ಸಿಮಮ್ ಒಂದು 10 ಮಿನಿಟ್ಸ್ ನಿಲ್ಲುತ್ತೆ. ಇಲ್ಲಿನ ನಿವಾಸಿಗಳಿಗೆ ಏನಾನ ಇದು ಮಾಡಿದ್ದೀರಾ ಮೇಡಮ್? ಇಲ್ಲಿನ ನಿವಾಸಿಗಳಿಗೆ ಹೊನ್ನೇನಹಳ್ಳಿಯಲ್ಲಿ G+2 ಮನೆಗಳ ಪ್ರಪೋಸ್ ಆಗಿತ್ತು ಆಶ್ರಯ ಕಮಿಟಿಯಲ್ಲಿ, ಅದು ಅಪ್ರೂವಲ್ ಆಗಿದೆ. ಅದೊಂದು 1.5 ವರ್ಷ ಆಗುತ್ತೆ. ಅದಾದರೆ ಇಲ್ಲಿಂದ ಅಲ್ಲಿ